ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಕೌಂಟೌನ್ ಶುರುವಾಗಿದೆ. ನಾಳೆ ರಾಜ್ಯದ 3 ಕ್ಷೇತ್ರಗಳಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಲ್ಲಿ ಯಾರು ಗೆಲ್ತಾರೆ? 2 ಕಡೆ ಮಾಜಿ ಮುಖ್ಯಮಂತ್ರಿಗಳ ಮಗ ನಿಂತ್ಕೊಂಡಿದ್ದಾರೆ. ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಗ ಭರತ್ ಬೊಮ್ಮಾಯಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದರೆ, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಮಗ, ಇವರು ಮಾಜಿ ಮುಖ್ಯಮಂತ್ರಿನೇ, ನಿಖಿಲ್ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಸಂಡೂರು ಅಂತ ಬಂದಾಗ ಅನ್ನಪೂರ್ಣ ಅವರು ಒಂದು ಕಡೆ ಕಾಂಗ್ರೆಸ್ಸಿಂದ, ಹನುಮಂತವರು ಒಂದು ಕಡೆ. ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದು ಯಾರು ಸೋಲೋದು ಯಾರು ಅಂತ 3 ಕ್ಷೇತ್ರಗಳಲ್ಲಿ ಕೂಡ ಟಫ್ ಫೈಟ್ ಕಾಣಿಸ್ತಾ ಇದೆ. ಸಮೀಕ್ಷೆಗಳ ಪ್ರಕಾರ ನಾವು ಚೆಕ್ ಮಾಡಿಕೊಂಡಾಗ 3 ಕಡೆ 3 ಪಾರ್ಟಿ ಗೆಲ್ತಾರೆ ಅಂತ. ಒಂದು JDS ಗೆಲ್ತಾರೆ, ಒಂದು BJP ಗೆಲ್ತಾರೆ, ಇನ್ನೊಂದು ಕಾಂಗ್ರೆಸ್ ಗೆಲ್ತಾರೆ ಅಂತ ಸಮೀಕ್ಷೆ ಬರ್ತಾ ಇದೆ. ಆದರೆ ಕಾಂಗ್ರೆಸ್ಸನ್ನು ಕೇಳಿದಾಗ ಇಲ್ಲ, ಕಂಫರ್ಟಬಲ್ ಆಗಿ 3 ಕಡೆ ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ನವ್ರು ಮಾತಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರೆ ಇಲ್ಲಪ್ಪ ಚನ್ನಪಟ್ಟಣ ನಮ್ಮದು, ನಾವು ಗೆಲ್ತೀವಿ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಸಂಡೂರಲ್ಲಿ ಅನ್ನಪೂರ್ಣ ಅವರ ಸೀಟು ಉಳಿಯಲಿದೆ. ಅವರ ಒಂದು ಪತಿ ಸೀಟಲ್ವಾ ಅದು ಉಳಿಸ್ಕೊಳ್ತಾರೆ ಅವರು ಅಂತ ಒಂದು ಮಾಹಿತಿ ಬರ್ತಾ ಇದೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಕಡೆ ಬೆರಳು ತೋರಿಸ್ತಾ ಇವೆ ಸಮೀಕ್ಷೆಗಳು, ಅವ್ರು ಗೆಲ್ತಾರೆ ಅಂಥೇಳಿ. ಹಾಗಾಗಿ ಅಲ್ಲಿ ಯಾಸಿರ್ ಖಾನ್ ಪಠಾಣ್ ಸೋಲ್ತಾರೆ ಅಂತ ಹೇಳ್ತಾ ಇದೆ. ಆದರೆ 3 ಕ್ಷೇತ್ರಗಳಲ್ಲಿಯೂ ಕೂಡ ಸಮೀಕ್ಷೆಗಳು ಏನೇ ಹೇಳಲಿ, ಒಂದು ಟಫ್ ಫೈಟ್ ಇರೋದು ನಿಜ. ಯಾರು ಬೇಕಾದರೂ ಗೆಲ್ಲಬಹುದು, ಯಾರು ಬೇಕಾದರೂ ಸೋಲಬಹುದು ಎನ್ನುವಂತಹ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ನಾಳೆ ಭರತ್ ಬೊಮ್ಮಾಯಿ ದೊಡ್ಡ ಅಂತರದಲ್ಲೇ ಗೆಲ್ತಾರೆ ಅಂಥೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು ಸಮೀಕ್ಷೆ ನಂಬಿ ಮಾತಾಡಲ್ಲಪ್ಪ, ಸಮೀಕ್ಷೆ ಏನಾದರೂ ಬಂದುಕೊಳ್ಳಿ, ನಾನು ಈ ಸಮೀಕ್ಷೆಗಳೆಲ್ಲ ಇಟ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ನಮಗೂ ನಮ್ಮದೇ ಆದ ಲೆಕ್ಕಾಚಾರ ಇರುತ್ತಲ್ಲಪ್ಪ. ನಾವು ಏನು ಓಡಾಡಿರ್ತೀವಿ, ನಾವೇನು ಕೆಲಸ ಮಾಡಿರ್ತೀವಿ, ಓಟ್ಗಳು ಹೇಗೆ ಬಿದ್ದಿವೆ, ಏನು ಕತೆ ಅಂತ ನಮಗೊಂದು ಪ್ರಾಥಮಿಕ ಮಾಹಿತಿ ಇರುತ್ತಲ್ಲ, ಅದ್ರ ಮೇಲೆ ಮಾತಾಡ್ತಾ ಇದ್ದೀನಿ. 3 ಕ್ಷೇತ್ರಗಳಲ್ಲೂ ನಾವೇ ಗೆಲ್ಲೋದು. ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲೂ ಕೂಡ ನಾವೇ ಸರ್ಕಾರ ಮಾಡ್ತೀವಿ ಅಂಥೇಳಿ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಮಾತಾಡಿದ್ದಾರೆ. ನಾಳೆ ಫಲಿತಾಂಶ ಇದೆ 23ನೇ ತಾರೀಕು ಬೆಳಗ್ಗೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ವಿಶ್ವಾಸ ಇದೆ. ಚುನಾವಣೆ ಸಂದರ್ಭದಲ್ಲಿ ಜನ ಅಭಿವ್ಯಕ್ತವಾಗಿರುವಂಥ ಬೆಂಬಲ ಮತಗಳ ಮುಖಾಂತರ ನಾಳೆ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಅವರು ಗೆಲ್ತಾರೆ ಅಂತ ವಿಶ್ವಾಸ ನನಗಿದೆ. ನಾಳೆ ಫಲಿತಾಂಶ ಇದೆ 23ನೇ ತಾರೀಕು ಬೆಳಗ್ಗೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ವಿಶ್ವಾಸ ಇದೆ. ಚುನಾವಣೆ ಸಂದರ್ಭದಲ್ಲಿ ಜನ ಅಭಿವ್ಯಕ್ತವಾಗಿರುವಂಥ ಬೆಂಬಲ ಮತಗಳ ಮುಖಾಂತರ ನಾಳೆ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಅವರು ಗೆಲ್ತಾರೆ ಅಂತ ವಿಶ್ವಾಸ ನನಗಿದೆ. ನಾಳೆ ಫಲಿತಾಂಶ ಇದೆ 23ನೇ ತಾರೀಕು